ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಫೆಕ್ಟ್ನಲ್ಲಿ ಬರುವಂಥ ಕ್ಯಾಮರಾದಲ್ಲಿರುವಂಥ ಇವೆಲ್ಲ ಆಪ್ಷನ್ಸ್ಗಳ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವೇನು ಮಾಡಬೇಕು ಅಂದರೆ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಳ್ಳೋಣ. ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಕಲರನ್ನು ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಪಿಕ್ ಟೂಲ್ನ ಸಹಾಯದಿಂದ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೊ. ಈಗ ಒಂದೊಂದು ಶೇಪನ್ನು ತೊಗೊಂಡು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಎಫೆಕ್ಟಿವಲ್ಲಿ ಕ್ಯಾಮರಾ ಫಸ್ಟ್ ಒಂದು ಕಲರೈಸ್. ನೋಡಿ ಕಲರ್ ಅನ್ನೋದು ಲೈಟ್ ಇದ್ದಿದ್ದು ಡಾರ್ಕ್ ಆಯಿತು. ಸೊ ನೆಕ್ಸ್ಟ್ ಬರುತ್ತೆ ಎಫೆಕ್ಟಿವಲ್ಲಿ ಕ್ಯಾಮರಾದಲ್ಲಿ ಡಿಫ್ಯೂಸ್. ಡಿಫ್ಯೂಸಲ್ಲಿ ಇಲ್ಲಿ ನೋಡಿ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಾಯಿತು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಅದು ಇದರಲ್ಲಿ ಓಕೆ. ಸೊ ಮೂರನೇದು ಕ್ಯಾಮರಾದೊಳಗೆ ಫೋಟೋ ಫಿಲ್ಟರ್. ಇದರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಮಾತ್ರ ಕಾಣಿಸುತ್ತೆ. ನೆಕ್ಸ್ಟ್ ಲೆನ್ಸ್ ಪೇರ್. ಇದನ್ನು ಬುಕ್ಕಿನ ಕವರ್ ಪೇಜ್ ಎಲ್ಲ ರೆಡಿ ಮಾಡೋಕೆ ಈ ರೀತಿ ಲೆನ್ಸ್ ಅನ್ನು ಹಾಕ್ತಾರೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಡಿಸೈನ್ಸ್ ಮಾಡಿ ರಿಫ್ಲೆಕ್ಷನ್ ಜನರಲ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲೋ ರೈಸ್ ಮಾತ್ರ. ಓಕೆ. ಸೊ ಬಂದಾಯಿತು ನೋಡಿ. ಅದರಲ್ಲಿ ಇನ್ನೊಂದು ತೋರಿಸ್ತೀನಿ. ಎಫೆಕ್ಟ್ ಕ್ಯಾಮರಾದಲ್ಲಿ ಲೆನ್ಸ್ ಪೇರ್ ನೋಡಿ ಎಲ್ಲ ಬಂದಿದೆಲ್ಲ. ಈಗ ಬೇರೆ ತಗೊಳ್ತೀನಿ. ಸ್ಟಾರ್ ಎಫೆಕ್ಟ್ ಬಂತು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಟಾರ್ ಎಫೆಕ್ಟ್ ಕಾಣಿಸ್ತಾ ಇದೆ ನೋಡಿ. ನ್ಯೂಕ್ಲಿಯರ್ ಬಾಸ್ಟ್ ಬೇರೆ ಬೇರೆ ಬ್ಲೂ ಅಲ್ಲಿ ಹಾಕಿದೆ. ಇದು ಎಲ್ಲೋ ಅಲ್ಲಿ ಹಾಕಿದ್ದೀನಿ, ಇದು ಬ್ಲೂ ಅಲ್ಲಿ ಅದೇ ರೀತಿ ಡಿಸೈನ್ ಅನ್ನು ಹಾಕಿದ್ದೀನಿ. ನೆಕ್ಸ್ಟ್ ಕ್ಯಾಮರಾದೊಳಗೆ ಲೈಟ್ ಎಫೆಕ್ಟ್. ನೋಡಿ ಲೈಟ್ ಎಫೆಕ್ಟ್ ನಿಮಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಇಲ್ಲಿ ಮಾಡ್ಕೋಬಹುದು. ಅದು ಯಾವ ರೀತಿ ಬೇಕು ಆ ರೀತಿ ಎಡ್ಜ್ ಜಾಸ್ತಿ ಬೇಕು ಜಾಸ್ತಿ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಇಲ್ಲಿ ಆ್ಯಂಗಲ್ ಚೇಂಜ್ ಮಾಡಿದರೆ ಚೇಂಜ್ ಮಾಡ್ಕೊಳ್ಳಿ. ಕಲರ್ಸ್ ಬೇಕಿದ್ರೆ ಕಲರ್ಸ್ ಅಲ್ಲಿ ತಗೊಳ್ಳೋದಿದ್ರೆ ಕಲರ್ಸ್ ಅನ್ನು ಅಪ್ಲೈ ಮಾಡಿ ನೋಡಿ. ಈ ರೀತಿ ಚೇಂಜಸ್ ಅನ್ನು ಓಪನ್ ಮಾಡಿ.
ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಎಫೆಕ್ಟು ಎಫೆಕ್ಟ್ಸಲ್ಲಿ ಹೋಗಿ ಕ್ಯಾಮರಾದಲ್ಲಿ ಸ್ಪಿಯಾ ಟೋಂಗಿ ಟೋಂಗಿ ಈ ಒಂದು ನೋಡಿ ಇದು ಬ್ಲ್ಯಾಕ್ ಆಯಿತು. ಸೊ ಅವಾಗಿದ್ದಂಥ ಕಲರ್ ಬ್ಲೂ ಹೋಗಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಕ್ಯಾಮರಾದಲ್ಲಿ ಸ್ಪಾಟ್ ಫಿಲ್ಟರ್ ಇಲ್ಲಿ ಲಾಸ್ಟ್ ಒಂದು ಟೈಮ್ ಲಿಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ಇವೆಲ್ಲ ಕೂಡ ಎಫೆಕ್ಟಲ್ಲಿ ಬರುತ್ತಾ ಕ್ಯಾಮರಾದ ಒಳಗಡೆ ಬರುವಂಥ ಈ ಎಫೆಕ್ಟ್ಗಳು ಈ ರೀತಿಯಾಗಿ ಬದಲಾವಣೆ ಆಗುತ್ತೆ. ಸೊ ಕವರ್ ಪೇಜ್ ಎಲ್ಲ ಕ್ರಿಯೇಷನ್ ಮಾಡೋಕ್ಕೆ ಈ ರೀತಿ ನಾವು ಒಂದು ಡಿಸೈನ್ಗಳನ್ನು ಹಾಕ್ತೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಮೆನು ಫಾರ್ಮ್ಯಾಟಿಂಗ್ ಟೂಲ್ಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.